ಕೆಆರ್ ಸರ್ಕಲ್ ನಲ್ಲಿ ನಡೆದ ಬಿಎಂಟಿಸಿ ಬಸ್ಗಳ ಅಪಘಾತದಲ್ಲಿ ಸದ್ಯ ಚಾಲಕನ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಎರಡು ಬಸ್ಗಳ ನಡುವೆ ಅಪಘಾತ ಸಂಭವಿಸಿತ್ತು. ಈ ಅಪಘಾತದಲ್ಲಿ ಬಿಎಂಟಿಸಿ ಚಾಲಕನ ಸ್ಥಿತಿ ಈಗ ಗಂಭೀರ ಆಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಒಂದು ಕಡೆ ಯುವತಿ 1.5 ಗಂಟೆಗಳ ಕಾಲ ಸಿಲುಕಿಕೊಂಡು ಒದ್ದಾಟ ಮಾಡಿ ಪರದಾಟ ನಡೆಸಿ ಕೊನೆಗೆ ಮಹಿಳೆಯನ್ನ ರಕ್ಷಣೆ ಮಾಡಲಾಯಿತು. ಮತ್ತೊಂದು ಕಡೆ ಬಿಎಂಟಿಸಿ ಚಾಲಕನ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬೆಳ್ಳಂಬೆಳಗ್ಗೆ ನಡೆದ ಬಿಎಂಟಿಸಿ ಬಸ್ಗಳ ಅಪಘಾತದಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿರುವಂಥದ್ದು. ಒಂದು ಬಿಎಂಟಿಸಿ ಚಾಲಕ, ಮತ್ತೊಬ್ಬರು ಅದೇ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಮಹಿಳೆ. ಇಬ್ಬರನ್ನು ಕೂಡ ಈಗ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಗ್ತಾ ಇದೆ. ಆದರೆ ಬಿಎಂಟಿಸಿ ಚಾಲಕನ ಪರಿಸ್ಥಿತಿ ಗಂಭೀರ ಆಗಿದೆ ಅಂತೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಯಾಣಿಕ ಮಹಿಳೆ ಕಾಲಿಗೆ ಕೂಡ ಗಾಯ ಆಗಿದ್ದು ಚಿಕಿತ್ಸೆಯನ್ನು ಕೂಡ ಈಗ ಪಡೆದುಕೊಳ್ತಾ ಇದ್ದಾರೆ. ಬೆಳಗ್ಗೆ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಎರಡು ಬಿಎಂಟಿಸಿಗಳ ನಡುವೆ ಅಪಘಾತ ಸಂಭವಿಸಿತ್ತು. ಸಿಗ್ನಲ್ನಲ್ಲಿ ನಿಂತಿದ್ದ ವಾಯುವಜ್ರ ಬಸ್ಗೆ ಹಿಂಬದಿಯಿಂದ ಬಂದಂತಹ ಬಿಎಂಟಿಸಿ ಬಸ್ ಗುದ್ದಿದಂತಹ ಪರಿಣಾಮ ಈ ಅಪಘಾತ ಸಂಭವಿಸಿ ಬಿಎಂಟಿಸಿ ಚಾಲಕ ಹಾಗೂ ಮಹಿಳೆಗೆ ಗಂಭೀರ ಗಾಯಗಳಾಗಿದ್ದು ಈಗ ಸದ್ಯ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಚಾಲಕ ಅದೃಷ್ಟವಶಾತ್ ಆ ಕ್ಷಣದಲ್ಲಿ ಅಲ್ಲಿಂದ ಪಾರಾಗಿದ್ರು. ಅಂದರೆ ಆ ಬಸ್ನಿಂದ ಸ್ಥಳೀಯರ ಸಹಾಯದಿಂದ ಚಾಲಕನನ್ನು ಕೆಳಗಿಳಿಸಿ ಕೂಡಲೇ ಆ ಚಾಲಕನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡಿದ್ರು. ಆದರೆ ಆ ಮಹಿಳೆಯನ್ನು ಸುಮಾರು 1.5 ಗಂಟೆಗಳ ಕಾಲ ರಕ್ಷಣಾ ಕಾರ್ಯಾಚರಣೆ ಮಾಡುವುದರ ಮುಖಾಂತರ ರಕ್ಷಣೆ ಮಾಡಿ ಕೊನೆಗೆ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಮಹಿಳೆ ಸಿಲುಕಿಕೊಂಡು ಒದ್ದಾಡ್ತಾ ಇರುವಂತಹ ದೃಶ್ಯ, ಮತ್ತೊಂದು ಕಡೆ ಅದೇ ಮಹಿಳೆಯನ್ನ ರಕ್ಷಣೆ ಮಾಡಿದ ನಂತರ ಆಕೆಯನ್ನ ಆಂಬ್ಯುಲೆನ್ಸ್ ಮುಖಾಂತರ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಬಿಎಂಟಿಸಿ ಚಾಲಕ ಕೂಡ ಈಗ ಗಂಭೀರವಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಕೊನೆಗೂ ಕೂಡ ರಕ್ಷಣೆ ಕಾರ್ಯಾಚರಣೆ ಮಾಡಿ ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾಯ್ತು. ಆದರೆ ಚಾಲಕನ ಪರಿಸ್ಥಿತಿ ಹೇಗಿದೆ ಅಂತ, ಯಾಕಂತ ಹೇಳಿದ್ರೆ ಈಗ ಈ ಅಪಘಾತದಲ್ಲಿ ಇಬ್ಬರಿಗೂ ಕೂಡ ಗಾಯಗಳಾಗಿದೆ. ಚಾಲಕನ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಆ ಮಹಿಳೆಯ ಪರಿಸ್ಥಿತಿ ಹೇಗಿದೆ ಶಿವಕುಮಾರ್? ಭರತ್, ಬೆಳಿಗ್ಗೆ 8:05 ಸುಮಾರಿಗೆ ನಡೆದಿರುವಂತಹ ಘಟನೆಯಲ್ಲಿ ಚಾಲಕ ಮತ್ತು ಹಿಂಬದಿ ಸೀಟ್ನಲ್ಲಿ ಸಿಲ್ಕೊಂಡಿದ್ದಂತಹ ಭಾಗ್ಯ, ಯುವತಿ ಸೇರಿದಂತೆ ಒಟ್ಟು 5-6 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಎಲ್ಲರೂ ಕೂಡ ಅಂದ್ರೆ ಚಾಲಕ ಮತ್ತು ಭಾಗ್ಯ ಇಬ್ಬರನ್ನ ಹೊರತುಪಡಿಸಿ ಉಳಿದ ಎಲ್ಲರಿಗೂ ಕೂಡ ಫಸ್ಟ್ ಏಡ್ ಅನ್ನ ಮಾಡಿಸಿಕೊಂಡಿದ್ದಾರೆ. ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್. ಜೊತೆಗೆ ಚಾಲಕನ ತಲೆಭಾಗಕ್ಕೂ ಕೂಡ ಸ್ವಲ್ಪ ಗಂಭೀರವಾದಂತಹ ಪೆಟ್ಟಾಗಿದೆ. ಆದ್ರೆ ಆತನ ಯಾವುದೇ ರೀತಿಯಂತ ಆತನ ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ ಅಂತೇಳಿ, ಅಂದ್ರೆ ಆತ ಔಟ್ ಆಫ್ ಡೇಂಜರ್ ಅನ್ನ ಮಾಹಿತಿ ಸದ್ಯಕ್ಕೆ ಬರ್ತಿರುವಂತದ್ದು. ಭಾಗ್ಯ ಡ್ರೈವರ್ನ ಹಿಂಬದಿ ಸೀಟ್ ನಲ್ಲಿ ಕೂತಿದ್ದಂತ ಯುವತಿ, ಆಕೆಯ ಎಡಗಾಲಿನ ಭಾಗದಲ್ಲಿ ಮೂಳೆ ಮುರಿದಿರುವಂತಹ ಸಾಧ್ಯತೆ ಇದೆ. ಆಕೆಗೆ ಸ್ಕ್ಯಾನಿಂಗ್ ಅಗತ್ಯ ಇದೆ ಅಂತೇಳಿ ಸದ್ಯ ವೈದ್ಯರು ತಿಳಿಸೋದ್ರ ಹಿನ್ನೆಲೆಯಲ್ಲಿ ಆಕೆಯನ್ನ ಸೆಂಟ್ ಮಾರ್ಥಾಸ್ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಸದ್ಯ ಘಟನಾ ಸ್ಥಳ ಏನಿದೆ, ಮೆಜೆಸ್ಟಿಕ್ ನಿಂದ ಬರುವಂತಹ ಬಸ್ಗಳು, ಬಹುತೇಕ ಬಸ್ಗಳು ಮಾರಣಿ ಸರ್ಕಲ್ ಜಂಕ್ಷನ್ ನಿಂದ ಹಿಡಿದು ಕೆಆರ್ ಸರ್ಕಲ್ ನ ಪಾಸ್ ಆಗಿ ಹೋಗ್ಬೇಕಾಗುತ್ತೆ. ಇದೇ ರೀತಿಯಾಗಿ ಬೆಳಿಗ್ಗೆ 8:05 ಸುಮಾರಿಗೆ ಮೆಜೆಸ್ಟಿಕ್ ನಿಂದ ಹೊರಟಂತ ಬಿಎಂಟಿಸಿ ವಾಯು ವಜ್ರ ಬಸ್ ಕೆಆರ್ ಸರ್ಕಲ್ ನ ಪಾಸ್ ಮಾಡಿಕೊಂಡು ಕಾರ್ಪೊರೇಷನ್ ನ ಮಾರ್ಗವಾಗಿ ಅದು ಅತ್ತಿಬೆಲೆಗೆ ಹೋಗ್ತಾ ಇರುತ್ತೆ. ಅದರ ಹಿಂಬದಿ ಬರ್ತಿದ್ದಂತ ಮತ್ತೊಂದು ಬಿಎಂಟಿಸಿ ಬಸ್, ಮೆಜೆಸ್ಟಿಕ್ ನಿಂದ ಬಂದಂತ ಬಸ್, ಅದು ಕೂಡ ಕೆಆರ್ ಸರ್ಕಲ್ ನ ಮಾರ್ಗವಾಗಿ ಹೊಸರೋಡ್ಗೆ, ಅಂದ್ರೆ ಬೊಮ್ಮನಹಳ್ಳಿ ಬಳಿ ಬರುವಂತ ಹೊಸರೋಡ್ಗೆ ಹೋಗ್ತಿತ್ತು ಅನ್ನೋ ಮಾಹಿತಿ ಇರುವಂತದ್ದು. ಮುಮ್ಮದಿ ಬಸ್ನ ವಾಯು ವಜ್ರ ಬಸ್ನ ಚಾಲಕ ಕೆಆರ್ ಸರ್ಕಲ್ ನಲ್ಲಿ ಸಿಗ್ನಲ್ ಬಿದ್ದಿದ್ದಂತ ಹಿನ್ನೆಲೆಯಲ್ಲಿ ಬಸ್ನ ಸ್ಟಾಪ್ ಮಾಡ್ಕೊಂಡಿರ್ತಾನೆ. ಹಿಂಬದಿ ಬರ್ತಿದ್ದಂತ ಮತ್ತೊಂದು ಬಸ್ನ ಚಾಲಕ, ಅಂದ್ರೆ ಗಾಯಾಳು ಯುವತಿ ಭಾಗ್ಯ ಹಾಗೂ ಗಾಯಗೊಂಡಿರುವಂತಹ ಚಾಲಕ, ಬಿಎಂಟಿಸಿ ಚಾಲಕ ಇದ್ದಂತ ಬಸ್ ಏನಿರುತ್ತೆ ಆ ಬಸ್ನ ಚಾಲಕ ನೇರವಾಗಿ ಬಂದು ಮುಂದೆ ನಿಂತಿದ್ದಂತ ವಾಯು ವಜ್ರ ಬಸ್ಗೆ ವೇಗವಾಗಿ ಡಿಕ್ಕಿಯನ್ನ ಹೊಡೆಯುವಂತ ಕೆಲಸವನ್ನ ಮಾಡ್ತಾನೆ. ಅದು ಕೂಡ ವಾಯು ವಜ್ರ ಬಸ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆಯುವಂತದ್ದು. ಪರಿಣಾಮ ವಾಯು ವಜ್ರ ಬಸ್ನ ಹಿಂಬದಿ ಏನಿದೆ, ಹಿಂಬದಿ ಎಸಿ ಆಗಿರ್ಬೋದು, ವಾಯು ವಜ್ರ ಬಸ್ ಎಸಿ ಬಸ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಹಿಂಬದಿ ಸಂಪೂರ್ಣವಾಗಿ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ವಾಯು ವಜ್ರ ಬಸ್ನ ಹಿಂಬದಿ ಸೀಟ್ ನಲ್ಲಿ ಕುಳಿತಿದ್ದಂತ 5-6 ಜನರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗುತ್ತೆ. ಮತ್ತೊಂದು ಕಡೆ ಹಿಂಬದಿಯಿಂದ ಡಿಕ್ಕಿಯಾದಂತಹ ಬಿಎಂಟಿಸಿ ಬಸ್ ನಲ್ಲಿ ಡ್ರೈವಿಂಗ್ ಸೀಟ್ ನಲ್ಲಿ ಇದ್ದಂತ ಅಭಿನಂದನ್, ಬಸ್ನ ಚಾಲಕನ ಹೆಸರು ಅಭಿನಂದನ್ ಅಂತೇಳಿ, ಅಭಿನಂದನ್ನ ತಲೆಭಾಗಕ್ಕೂ ಕೂಡ ಗಂಭೀರವಾದಂತಹ ಗಾಯಗಳಾಗಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ
ಚಾಲಕ ಅಭಿನಂದನ್ನ ಹಿಂಬದಿ ಸೀಟ್ ನಲ್ಲಿ ಕೂತಿದ್ದಂತ ಭಾಗ್ಯ ಅವರ ತಂದೆ ತಾಯಿ, ಅವರ ಅಜ್ಜಿ, ಒಂದೇ ಕುಟುಂಬದ 4-5 ಜನ ಟ್ರಾವೆಲ್ ಅನ್ನ ಮಾಡ್ತಿರ್ತಾರೆ. ಕಲಬುರಗಿ ಮೂಲದ ಕುಟುಂಬಸ್ಥರು, ಕಲಬುರಗಿಯಿಂದ ಟ್ರೈನ್ ನಲ್ಲಿ ಬೆಂಗಳೂರಿಗೆ ಬಂದಂತವರು, ನಂತರ ಮೆಜೆಸ್ಟಿಕ್ ಗೆ ಬಂದು ಮೆಜೆಸ್ಟಿಕ್ ನಲ್ಲಿ ಹೊಸರೋಡ್ಗೆ BMTC ಬಸ್ ಅನ್ನ ಹತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ, ಅಂದ್ರೆ ಗಾಯಾಳು ಯುವತಿ ಭಾಗ್ಯ ಏನಿದ್ದಾಳೆ ಆಕೆ ಕೂಡ ಹೊಸರೋಡು ಭಾಗದಲ್ಲಿ ಖಾಸಗಿ ಕಾಲೇಜಿನಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನ ಆಕೆ ಮಾಡ್ತಿರ್ತಾಳೆ. ಇಡೀ ಕುಟುಂಬಸ್ಥರು ಕೂಡ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡುವಂತ ಕುಟುಂಬಸ್ಥರು, ಒಂದೇ ಕುಟುಂಬದ 4 ಜನ ಟ್ರಾವೆಲ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೂ ಕೂಡ ಇವಾಗ 8,000 ರೂಪಾಯಿ ಬಿಲ್ ಆಗ್ತಾ ಇದೆ. 8,000 ರೂಪಾಯಿ ಬಿಲ್ ಆಗ್ತಾ ಇದೆ. ಸಿಟಿ ಸ್ಕ್ಯಾನಿಂಗು, ಆ ಸ್ಕ್ಯಾನಿಂಗು ಇಂಜೆಕ್ಷನ್ ಹಾಕಿದ್ದಾರೆ, ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ. ಪೊಲೀಸ್ ವೆರಿಫಿಕೇಶನ್ ಹಾಕಿದೀವಿ, ಅದಕ್ಕೆ 300 ರೂಪಾಯಿ. TT ಇಂಜೆಕ್ಷನ್ 60 ರೂಪಾಯಿ. ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ TT ಇಂಜೆಕ್ಷನ್. ಹಾಕಿದಿರಲ್ಲ ಅಂದ್ರೆ ಇವಾಗ ಮೆಡಿಕಲ್ ಅಲ್ಲಿ ಒಂದು ನೀವು ತಂದು ನಮಗ್ ಕೊಡ್ಬೇಕು, ನಮ್ಮ ಹತ್ರ ಇರೋದು ಹಾಕಿದೀವಿ, ನೀವು ಒಂದು ತಂದು ಕೊಡಿ ಅಂತ ಒಂದು TT ಇಂಜೆಕ್ಷನ್ ಬರ್ದಿದ್ದಾರೆ. ಬಿಲ್ ಇವಾಗ ಕೊಟ್ಟಿದ್ದಾರೆ. ಏನೂ ಇಲ್ಲ ಪೇಷಂಟ್ಗೆ. ನಮ್ಮ ಅತ್ತೆ ಅದೇ ಬಸ್ ಅಲ್ಲಿ ಇದ್ರು. ಅತ್ತೆಗೆ ಇವಾಗ ಏನೂ ಆಗಿಲ್ಲ, ಜಸ್ಟ್ ಇಲ್ಲಿ ಊದ್ಕೊಂಡಿದೆ ಅಷ್ಟೇ. ಅದಕ್ಕೆ TT ಇಂಜೆಕ್ಷನ್ ಹಾಕಿದ್ದಾರೆ. ಇವಾಗ ಅದಕ್ಕೆ ಬಿಲ್ ಕೊಡ್ತಾ ಇದ್ದಾರೆ. ಇವಾಗ ಬಿಲ್ ಇದು ಪೇ ಮಾಡಿ ಅಂತಾರೆ. ಆಲ್ಮೋಸ್ಟ್ ಒಂದು 7 ಜನ ಇದ್ರು ಸರ್. ಇಬ್ರಿಗೆ ಅವಳಿಗೆ ಅಡ್ಮಿಟ್ ಮಾಡಿದೀವಿ, ಒಬ್ರಿಗೆ ಆಚೆ ಕುಣಿಸಿದೀವಿ. ಒಂದು ಹುಡುಗಾಗೆ ಆಲ್ರೆಡಿ ಇಲ್ಲ ಇವ್ರು ನಮ್ಮಣ್ಣವರೇ. ಇವ್ರು ನಮ್ಮಣ್ಣ ಫೋನ್ ಮಾಡಿ ಇವಾಗ ಕರ್ಸಿದಕ್ಕೆ ನಾವು ಬಂದಿದೀವಿ. ಒಳಗೆ ಒಬ್ರು ಬಿಡ್ತಾ ಇಲ್ಲ. ಇವಾಗ ನಾನು ಒಬ್ರು ಅವ್ರು ಕರ್ಕೊಂಡ್ ಬರೋಣ, ಏನೂ ಆಗಿಲ್ಲ. ಅವಳು ಪೇಷಂಟ್ ಹೇಳ್ತೇನೆ ನನ್ಗೆ ಏನೂ ಆಗಿಲ್ಲ, ನಾನು ಬಂದ್ಬಿಡ್ತೀನಿ, ಬರೀ ಊದ್ಕೊಂಡಿದೆ ಅಂತ. ಕೂತಿದೀವಿ. ಇವಾಗ ಒಂದು ಏನೂ ಆಗಿಲ್ದಿರೋ ಪೇಷಂಟ್ಗೆ 360 ಬರೀ ಇದಕ್ಕೆ ಹಾಕಿದ್ದಾರೆ. TT ಇಂಜೆಕ್ಷನ್ ತಗೊಂಡ್ಬರ್ಬೇಕು, ಅದಕ್ಕೆ ಇನ್ನೂ ಬಿಲ್ ಹೇಳಿಲ್ಲ. ಇವಾಗ ಇನ್ನೊಂದು ಪೇಷಂಟ್ಗೆ ಇಲ್ಲಿ ಓಪನ್ ಆಗಿದೆ ಸ್ವಲ್ಪ ಲೈಟ್ ಆಗಿ, ಅವ್ರಿಗೆ ಆಲ್ರೆಡಿ 2,700 ಸಿಟಿ ಸ್ಕ್ಯಾನ್ ಪೇ ಮಾಡಿದೀವಿ.